ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶಾರದಾ ಸಿದ್ದು ದೊಡ್ಡ ರೆಸ್ಟೋರೆಂಟ್ಗೆ ಬಂದಿರ್ತಾರೆ. ಅಲ್ಲಿ ಟೆಂಡರ್ ಕೂಗೋ ಸಮಯಕ್ಕೆ ಕರೆಕ್ಟಾಗಿ ಬಂದು ಕೂತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದವ್ರು, ಇಷ್ಟೊಂಥರ ನರ್ವಸ್ ಆಗಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಕೂಲಾಗಿರಿ ಅಂತ ಹೇಳ್ತಾ ಇದ್ರೆ ಅಷ್ಟೊತ್ತಿಗೆ ಅಲ್ಲಿರೋ ಗೆಸ್ಟ್ಗಳೆಲ್ಲ ಹೇಳ್ತಾ ಇರ್ತಾರೆ, ಇವರೇನಾದರೂ ದಾರಿ ತಪ್ಪಿ ಬಂದಿದ್ರ, ಟೆಂಡರ್ ಕೂಗ್ತಾ ಇದ್ದಾರೆ ಇಲ್ಲಿ, ಇಂಥವರೆಲ್ಲ ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಹಾಡ್ಕೊಂಡು ನಗಾಡ್ತಾ ಇರ್ತಾರೆ. ಮತ್ತೆ ರೆಸ್ಟೋರೆಂಟ್ ಲಾಸಲ್ಲಿದೆ ಅಂತ ಇರೋ ಬರೋರೆಲ್ಲ ಟೆಂಡರ್ ಕೂಗಕ್ಕೆ ಬಂದರೆ ಇದೇನು ಸಂತೆ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇದಕ್ಕೊಂದು ಯೋಗ್ಯತೆ ಬೇಡವಾ, ಮನುಷ್ಯ ಆಸೆ ಪಡಬೇಕಾದ್ರೆ ತನ್ನ ಯೋಗ್ಯತೆಯನ್ನು ಮೀರಿ ಆಸೆ ಪಡಬಾರ್ದು ಅಂತ ಶಾರದಾ ಮುಖ ನೋಡಿಕೊಂಡು ಅಲ್ಲಿರೋ ಗೆಸ್ಟ್ಗಳೆಲ್ಲ ಮಾತಾಡ್ತಿರ್ಬೇಕಾದ್ರೆ ಶಾರದಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಕಣ್ಣೀರು ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಸಿದ್ದು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅವರೆಲ್ಲರನ್ನೂ ಸಹ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಹಾಗೆ ಬಿಸ್ನೆಸ್ ಬಗ್ಗೆ ಗಾಳಿಗಂತ ಏನು ಗೊತ್ತಿಲ್ಲ, ಇಂಥವರೆಲ್ಲ ಬಂದಿದ್ದಾರಲ್ಲ ಅಂತ ಅಂದಾಗ ಸಿದ್ದುಗೆ ಸಿಕ್ಕಾಪಟ್ಟೆ ಕೋಪ ಬಂದು ಭಯಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಸರ್ ಪ್ಲೀಸ್ ಮಾತಾಡ್ಬೇಡಿ ಅಂತ ಶಾರದಾ ಕೈ ಹಿಡ್ಕೊತಾ ಇರ್ತಾಳೆ. ಸುಮ್ಮನೆ ಶಾರದವ್ರೆ ಅಂತ ಅಂದ್ಬಿಟ್ಟು, ನೋಡಿ ಮಿಸ್ಟರ್, ನೀವು ಯಾಕೆ ಕೆಲಸದ ಮೇಲೆ ಇಲ್ಲಿ ಬಂದಿದ್ದಾರೋ ನಾವು ಅದಕ್ಕೆ ಬಂದಿದ್ದೀವಿ, ದಯವಿಟ್ಟು ನಮ್ಮ ಬಟ್ಟೆ ನೋಡಿ ಅಳತೆ ಮಾಡಬೇಡಿ, ನಮಗೆ ಬಿಸ್ನೆಸ್ ಬಗ್ಗೆ ಮಾರ್ಕೆಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಹಾಗೆ ಬಂದಿರೋ ಗೆಸ್ಟು ಮತ್ತೆ ಹಾಡ್ಕೊಂಡು ಹೇಳ್ತಾ ಇರ್ತಾರೆ, ನೀವು ಇಲ್ಲಿ ಬಂದಿರೋದೇನು ತಪ್ಪಿಲ್ಲ, ಆದರೆ ಇಲ್ಲಿ 5 to 10 ಲ್ಯಾಕ್ನ ಇಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ, ಡೆಪಾಸಿಟ್ ಅಂತ ಇಡಬೇಕಾಗುತ್ತೆ, ಅದಕ್ಕೇನು ಮಾಡ್ತೀರಾ, ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ, ನಿಮ್ಮ ಹತ್ರ ಅಷ್ಟೊಂಥರ ದುಡ್ಡಿಲ್ಲ ಅಂತ ಹೇಳ್ಕೊಂಡು ನಗಾಡ್ತಿದ್ರೆ ಈ ಕಡೆ ಸಿದ್ದುಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಸುಮ್ಮನೆ ನೀವು ಟೈಮ್ ಪಾಸ್ಗೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ ಸಿದ್ದುಗೆ ಸಿಕ್ಕಾಪಟ್ಟೆ ಕೋಪ ಬಂದು ಮತ್ತೆ ಭಯಕ್ಕೆ ಅಂತ ಎದ್ದೋಗ್ತಾ ಇರ್ತಾನೆ. ಸರ್ ಪ್ಲೀಸ್ ಇಲ್ಲಿ ಗಲಾಟೆ ಬೇಡ, ಸುಮ್ಮನೆ ರೀ ಅಂತ ಶಾರದಾ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತಷ್ಟು ಗೆಸ್ಟ್ಗಳು ಬರ್ತಾ ಇರಬೇಕಾದ್ರೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೂ ಟೆಂಡರ್ ಸ್ಟಾರ್ಟ್ ಆಗಿಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ, ನಿಮ್ಮಂಥವ್ರು ಬರ್ತಾರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ದೊಡ್ಡ ದೊಡ್ಡ ವೇಪಿಗಳಿಗೆಲ್ಲ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿದ್ರೆ ಶಾರದಾ ಅವರೇ, ಇಲ್ಲಿ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ, ಬರೀ ದುಡ್ಡಿಗಷ್ಟೇ ಬೆಲೆ ಕೊಡೋದು ಇವರು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅಷ್ಟೊತ್ತಿಗೆ ಹೋಟೆಲ್ ಮ್ಯಾನೇಜರ್ ಬಂದು ಹೇಳ್ತಾ ಇರ್ತಾರೆ, ಮಿಸ್ಟರ್ ಸಿದ್ಧಾರ್ಥ್ ಹಾಗೆ ಶಾರದೇವ್ರು ಅಂತ ಅಂದರೆ ನೀವೇನಾ, ಬನ್ನಿ ಅಲ್ಲಿ ಕಮಿಟಿ ಮೆಂಬರ್ಸ್ ಕರೆತಿದ್ದಾರೆ ಅಂತ ಅಂದಾಗ ಈ ಕಡೆ ಸಿದ್ದು ಬನ್ನಿ ಶಾರದಾರು ಹೋಗೋಣ ಅಂತ ಅಂದಾಗ, ಇಲ್ಲ ಸರ್ ನಾನು ಬರಲ್ಲ, ನೀವು ಹೋಗಿ ಅಂತ ಹೇಳ್ತಾ ಇರ್ತಾಳೆ. ನೀವೇ ನನ್ನ ಧೈರ್ಯ ಅಂದಮೇಲೆ ಯಾಕ್ರಿ ಬರಲ್ಲ ಅಂತ ಅನ್ಬೇಕಾದ್ರೆ, ನಾನು ಹೆಚ್ಚಿಗೆ ಓದಿಲ್ಲ, ಅವ್ರು ಹೇಳೋದು ನನಗೆ ಅರ್ಥನೂ ಆಗಲ್ಲ, ಆಮೇಲೆ ಅವಮಾನ ಆದರೆ ಕಷ್ಟ ಆಗುತ್ತೆ, ದಯವಿಟ್ಟು ನೀವು ಹೋಗಿ ಅಂತ ಅಂದಾಗ ಆ ರೀತಿ ಎಲ್ಲ ಅನ್ಬೇಡಿ, ಏನೇ ಆದರೂ ನಾನಿದ್ದೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಬಂದರ ಗೆಸ್ಟೆಲ್ಲ ಆಡ್ಕೊಂಡು ನಗಾಡ್ತಾ ಇರ್ತಾರೆ. ನೋಡಿ ಬೇಕಾದರೆ ಕಮಿಟಿ ಮೆಂಬರ್ಸ್ ಎಲ್ಲರೂ ಸಹ ಇವ್ರ ಬಟ್ಟೆ ವೇಷಭೂಷಣ ನೋಡಿ ಉಗಿದ್ಬಿಡ್ತಾರೆ ಇವ್ರನ್ನ, ಖಂಡಿತ ಇವರಿಗೆ ಈ ಕೆಲಸನ ಕೊಡಲ್ಲ, ಹಾಗೆ ರೆಸ್ಟೋರೆಂಟು ಸಹ ಇವರಿಗೆ ಸಿಗಲ್ಲ ಅಂತ ಅಂದಾಗ ಅಫ್ಕೋರ್ಸ್ ಇಂಥವ್ರಿಗೆಲ್ಲ ಹಿಂಗೆ ಹಾಕಬೇಕು ಅಂತ ಬಂದರ ಗೆಸ್ಟೆಲ್ಲ ಸಿದ್ದು ಶಾರದನ ಹಾಡ್ಕೊಂಡು ನಗಾಡ್ತಾರೆ. ಹಾಗೆ ಸಿದ್ದು ಕಮಿಟಿ ಮೆಂಬರ್ಸ್ ಹತ್ರ ಹೋಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು, ಐ ಆಮ್ ಸಿದ್ಧಾರ್ಥ್, ಹಾಗೆ ಅವ್ರು ನನ್ನ ವೈಫು ಶಾರದಾ ಅಂತ ಇಂಟ್ರೊಡ್ಯೂಸ್ ಮಾಡ್ತಿರ್ಬೇಕಾದ್ರೆ, ನೀವು ಫುಡ್ನ ರೆಡಿ ಮಾಡ್ಕೊಂಡು ತಂದಿದ್ದೀರಾ ಅಂತ ಅಂದಾಗ ಸರಿ ಅಂತ ಅಂದ್ಬಿಟ್ಟು ಕೊಡಿ ಅಂತ ಅಂದಾಗ ಸಿದ್ದು ಎಲ್ಲರಿಗೂ ಒಂದೊಂದು ತಿಂಡಿನ ಕೊಡ್ತಿರ್ಬೇಕಾದ್ರೆ ಎಲ್ಲರೂ ತಿಂದು ಸಿಕ್ಕಾಪಟ್ಟೆ ಖುಷಿ ಪಟ್ಕೊಂಡು, ತುಂಬ ಚೆನ್ನಾಗಿದೆ ಕಣ್ರಿ, ಈ ಥರ ತಿಂಡಿನ ನಾವೆಲ್ಲೂ ತಿಂದೇ ಇಲ್ಲ, ತುಂಬ ಚೆನ್ನಾಗಿದೆ, ಇದು ಹೆಸರೇನು ಅಂತ ಕೇಳ್ತಿರ್ಬೇಕಾದ್ರೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಈ ಥರ ಸ್ಪೆಷಲ್ ತಿಂಡಿ ಮಾಡಿದರೆ ರೆಸ್ಟೋರೆಂಟಲ್ಲಿ ಕಸ್ಟಮರನ್ನ ನಾವು ಅಟ್ರಾಕ್ಟ್ ಮಾಡ್ಬೋದು, ಹಾಗೆ ತಿಂಡಿ ಜೊತೆ ಇದೇ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿದ್ವಿ ಅಂತ ಅಂದಾಗ ಶಾರದನೂ ಸಹ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಇದೆಲ್ಲ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಮಾಡಿದ್ವಿ ಅಂತ ಅಂದಾಗ, ನೀವು ಹೇಳ್ತಾ ಇರೋದನ್ನ ತುಂಬ ಚೆನ್ನಾಗಿದೆ ಮೇಡಮ್, ತಿಂಡಿನೂ ಚೆನ್ನಾಗಿದೆ, ಆದರೆ ಇಲ್ಲಿ ಸಿಕ್ಕಾಪಟ್ಟೆ ದುಡ್ಡನ್ನ ಡೊನೇಟ್ ಮಾಡಬೇಕು, ನಿಮ್ಮ ಕೈಲಾಗುತ್ತಾ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕಮಿಟಿ ಮೆಂಬರ್ಸ್ ಒಬ್ಬರು ಹೇಳ್ತಾ ಇರ್ತಾರೆ, ಮಿಸ್ಟರ್ ಸಿದ್ಧಾರ್ಥ್, ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ಕೋತಿದ್ದೆ, ಆದರೆ ಇವಾಗ ಗೊತ್ತಾಯಿತು ನೀವು ಶಿವನಾಡ್ ಅವರ ಮೊಮ್ಮಗಲ್ವಾ ಅಂತ ಅಂದಾಗ ಈ ಕಡೆ ಸಿದ್ದಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಹೌದು ಸರ್ ನಾನು ಶಿವನಾಡ್ ಅವರ ಮೊಮ್ಮಗ ಅಂತ ಅಂದಾಗ, ಹೌದು ಮನೇಲಿ ಜಗಳ ಮಾಡ್ಕೊಂಡು ಎಂತ ಜೊತೆ ಹೋದ್ರಂತೆ ಅಂತ ಅಂದಾಗ, ಹೌದು ನಾನು ಹೋದೆ, ಏನು ಮಾಡ್ತಿದ್ರಿ ಅಂತ ಅನ್ಬೇಕಾದ್ರೆ, ಇಷ್ಟು ದಿನ ತಾತನ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ದೆ, ಆಮೇಲೆ ನಾವು ನನ್ನ ಹೆಂಡತಿ ಸೇರಿಕೊಂಡು ಫುಡ್ ಟ್ರಕ್ನ ಓಪನ್ ಮಾಡಿ ಬಿಸ್ನೆಸ್ ಮಾಡ್ತಿದ್ವಿ, ಆ ಫುಡ್ ಟ್ರಕ್ಕು ಕಾರಣಾಂತರಗಳಿಂದ ಸುಟ್ಟೋಯ್ತು ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಹಾಗಾದರೆ ನೀವಿಬ್ಬರು ಸ್ಟಡಿ ಮಾಡಿದ್ದೀರಾ ಅಂತ ಅಂದಾಗ, ಖಂಡಿತ ರೆಸ್ಟೋರೆಂಟ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಕಷ್ಟಪಟ್ಟು ಕೆಲಸ ಮಾಡಿದರೆ ಖಂಡಿತ ಪ್ರತಿಫಲ ಸಿಗುತ್ತೆ ಅನ್ನೋದು ನಮ್ಮಿಬ್ಬರು ನಂಬಿಕೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಈ ರೆಸ್ಟೋರೆಂಟ್ನ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗಬೇಕು, ಅದಕ್ಕೂ ನಮಗೆ ಅವಕಾಶ ಮಾಡಿಕೊಡಿ, ಖಂಡಿತ ನಾವು ಮಾಡ್ತೀವಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ದುಡ್ಡು ಅಂದಿದ್ದ ತಕ್ಷಣ ಈ ರೆಸ್ಟೋರೆಂಟ್ ಬೆಳೆಯುತ್ತೆ ಅನ್ನೋದು ಮಾತು ಸುಳ್ಳು, ಆ ರೀತಿ ಅಂದಿದ್ರೆ ಇವತ್ತು ಈ ರೆಸ್ಟೋರೆಂಟು ಲಾಸಿಗೆ ಬರ್ತಾ ಇಲ್ಲ ಅಲ್ವಾ ಅಂತ ಅಂದಾಗ ಎಲ್ಲ ಕಮ್ಯುನಿಟಿ ಸಹ ಮಾತಾಡ್ಕೊತಾ ಇರ್ತಾರೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಈ ರೆಸ್ಟೋರೆಂಟಲ್ಲಿ ತುಂಬ ಚೆನ್ನಾಗಿ ರುಚಿಕರವಾದ ಅಡುಗೆನ ಮಾಡಬೇಕಂತ ಅನ್ಕೊಂಡಿದ್ದೀವಿ, ಬಂದಿರೋ ಎಲ್ಲರೂ ಸಹ ತುಂಬ ಖುಷಿಯಾಗಿ ತಿಂಡಿ ತಿನ್ನಬೇಕು, ಹಾಗೆ ಒಂದು ಸಲ ತಿಂದೋದವರು ಮತ್ತೆ ಬರಬೇಕು ಅನ್ನೋಷ್ಟು ನಾಲಿಗೆ ರುಚಿನ ಕೊಡಬೇಕು, ಆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದಾಗ ಕಮ್ಯುನಿಟಿ ಮೆಂಬರ್ಸ್ಗೆಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಈ ಸ್ಟ್ರಾಟಜಿ ಏನಾದರೂ ವರ್ಕ್ ಆದರೆ ರೆಸ್ಟೋರೆಂಟ್ನ ನಾವು ಮೇಲ್ಮಟ್ಟಕ್ಕೆ ತೊಗೊಂಡೋಗ್ತೀವಿ, ದಯವಿಟ್ಟು ಒಂದು ಚಾನ್ಸ್ನ ಕೊಡಿ, ಬೇಕಾದರೆ ನಮ್ಮನ್ನು ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ಅಂತ ಸಿದ್ದು ಶಾರದಾ ಹೇಳ್ತಾ ಇರ್ತಾರೆ. ಈ ಕಮ್ಯುನಿಟಿ ಮೆಂಬರ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಿಮ್ಮ ಐಡಿಯಾಗಳು ಹಾಗೆ ನಿಮ್ಮ ಮಾತುಗಳು ತುಂಬ ಸ್ವೀಟ್ ಆಗಿದೆ, ಕೇಳೋಕ್ಕೂ ಇಂಟ್ರೆಸ್ಟ್ ಆಗಿದೆ, ನಾಳೆ ಟೆಂಡರ್ಸ್ಗೆ ಬನ್ನಿ, ಹಾಗೆ ಸ್ವಲ್ಪ ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊ ಬನ್ನಿ
ಅಂತ ಅಂದಾಗ ಸಿದ್ದು ಸಿಕ್ಕಾಬಟ್ಟೆ ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಟೆಂಡರ್ಗೆ ಅಪ್ಲೈ ಮಾಡೋಕ್ಕೆ ಒಂದು ಹುಡುಗನ ಬಿಟ್ಟಿರ್ತಾನೆ. ಅವನು ಕಾಲ್ ಮಾಡಿಬಿಟ್ಟು ಹಲೋ ಮೇಡಮ್, ನೀವು ಹೇಳ್ದಂಗೆ ಟೆಂಡರ್ಗೆ ಅಪ್ಲೈ ಮಾಡೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ, ಫಸ್ಟ್ ರೌಂಡು ಮುಗಿದಿದೆ, ನಾಳೆ ಏನಿದ್ರು ಅಪ್ಲೈ ಮಾಡಿದೆ ಅಂತ ಅಂದಾಗ ವೆರಿ ಗುಡ್, ವಾಟ್ ಎ ಗುಡ್ ನ್ಯೂಸ್, ಎಂಥ ನ್ಯೂಸ್ ಹೇಳಿದೆ ಅಂತ ಅಂದಾಗ ಮೇಡಮ್ ನನಗೊಂದು ಡೌಟು, ಏನು ಗೊತ್ತಾ, ನಿಮ್ಮ ಬಿಸ್ನೆಸ್ಗೂ ಹಾಗೆ ಈ ರೆಸ್ಟೋರೆಂಟ್ಗೂ ಯಾವುದೇ ಸಂಬಂಧ ಇಲ್ಲ, ಇದನ್ನೇನಕ್ಕೆ ನೀವು ನನ್ನ ಕೈಲಿ ಮಾಡಿಸಿದ್ರಾ ಅಂತ ಕೇಳ್ತಾ ಇರ್ತೀನಿ. ಹಾಗೆ ಈ ಲಾಸಲ್ಲಿರೋ ರೆಸ್ಟೋರೆಂಟ್ನ ತೊಗೊಂಡು ಏನು ಮಾಡ್ತೀರಾ ಅಂತ ಅಂದಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸಿದ್ದು ಶಾರದಾ ಇದಕ್ಕೆ ಅಪ್ಲೈ ಮಾಡಿದಾರಲ್ಲ ಅವ್ರು ಇದಕ್ಕೆ ಬರಬಾರ್ದು, ಅದಕ್ಕೋಸ್ಕರ ಈ ರೆಸ್ಟೋರೆಂಟ್ನ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಓ ಹೌದಾ ಮೇಡಮ್, ಖಂಡಿತ ಅವರಿಬ್ಬರು ಬಂದಿದ್ದರು, ಆದರೆ ನೋಡ್ತಾ ಇರಿ ಮುಂದೆ ಅವರಿಬ್ಬರಿಗೂ ಅದು ಟೆಂಡರ್ ಸಿಗಬಾರ್ದು, ಆ ರೀತಿ ನಾನು ಮಾಡ್ತೀನಿ, ಜಸ್ಟ್ ಗೈಡ್ ಮಾಡ್ತಾ ಹೋಗ್ರಿ, ನೀವು ಇಮ್ಯಾಜಿನೇಷನ್ ಇರಬಾರ್ದು, ಆ ಮಟ್ಟಕ್ಕೆ ಅವ್ರನ್ನ ಕರ್ಕೊಂಡೋಗಿ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಎಷ್ಟೇ ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಯು ಡೋಂಟ್ ವರಿ, ನೀವು ಟೆಂಡರ್ ಅವರಿಗೆ ಸಿಗ್ದಂಗೆ ಮಾಡಬೇಕು ಅಂತ ಅಂದಾಗ ಖಂಡಿತ ನಾನು ಮಾಡೇ ಮಾಡ್ತೀನಿ ಅಂತ ಈ ಹುಡುಗ ಹೇಳ್ತಿರ್ಬೇಕಾದ್ರೆ ನೀವು ಆ ರೀತಿ ಕೆಲಸ ಮಾಡಿಕೊಟ್ರೆ ನಿಮ್ಮ ಕೇಳಿದಷ್ಟು ದುಡ್ಡನ್ನ ನಾನು ಕೊಡ್ತೀನಿ ಅಂದಾಗ ಥ್ಯಾಂಕ್ ಯು ಸೋ ಮಚ್, ನೋಡಿ ಮೇಡಮ್ ಅದೇ ರೀತಿ ಮಾಡಿ ತೋರಿಸ್ತೀನಿ ಅಂತ ಫೋನ್ ಕಟ್ ಮಾಡ್ತಾ ಇರ್ತಾನೆ. ಹುಡುಗನ ಹತ್ರ ಮಾತಾಡಿ ಫೋನ್ ಕಟ್ ಮಾಡಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಸಿದ್ದು ಶಾರದನ ನೆನೆಸ್ಕೊಂಡು ಬೈತಾ ಇರ್ತಾಳೆ. ಶಾರದಾ, ನನಗೆ ಚಾಲೆಂಜ್ ಮಾಡಿದ್ದೆ ಅಲ್ವಾ, ಅದೆಂಗೆ ಜೀವನದಲ್ಲಿ ಮುಂದೆ ಬರುತ್ತೆ ನಾನು ನೋಡ್ತೀನಿ ಕಣೆ, ಹೆಚ್ಚೆಚ್ಚಾಗಿ ನನಗೆ ಅವಮಾನ ಮಾಡ್ತಿದ್ಯಾ, ಅದೆಂಗೆ ನೀವು ಜೀವನದಲ್ಲಿ ಇಬ್ಬರು ಮೇಲೆ ಬರ್ತಿರೋ ನಾನು ನೋಡ್ತೀನಿ, ಜ್ಯೋತಿಕಾ ಯಾರಂತ ತೋರಿಸ್ತೀನಿ ಅಂತ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಮತ್ತು ಶಾರದಾ ಮನೆಗೆ ಬಂದಮೇಲೆ ಸಿದ್ದು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೇಳ್ತಾ ಇರ್ತಾನೆ, ನೋಡಿ ನೀವು ನಮ್ಮ ಜೊತೆ ಇದ್ದರೆ ನನಗೆ ಎಷ್ಟು ಧೈರ್ಯ ಅಂತ ಇವಾಗಲಾದರೂ ಗೊತ್ತಾಯ್ತಾ, ನನಗಂತೂ ಆ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ನನ್ನ ಜೊತೆ ಇರೋದ್ರಿಂದ ಸಿಕ್ಕೇ ಬಿಡ್ತು, ಅವ್ರು ಕೇಳೋ ಕ್ವಶನ್ ಸರಿಯಾಗಿ ಆನ್ಸರ್ ಕೊಟ್ರಲ್ವಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಸಿಗಲ್ಲ ಅಂತ ಅಂದ್ಕೊಂಡೆ, ಇವಾಗ ನೋಡಿ ಅವಕಾಶ ಸಿಕ್ಕಿದೆ ಅಂತ ಅಂದಾಗ ಇಷ್ಟೊಂಥರ ಖುಷಿ ಪಡಬೇಡಿ, ರೆಸ್ಟೋರೆಂಟ್ ಏನು ನಮ್ಮ ಕೈಗೆ ಸಿಕ್ಕಿಲ್ಲ ಅಂತ ಶಾರದಾ ಹೇಳ್ತಿದ್ರೆ ಖಂಡಿತ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಖುಷಿ ಪಡಬೇಕು ಕಣ್ರಿ, ಅದರಲ್ಲೇ ಖುಷಿ ಇರುತ್ತೆ, ಅದನ್ನು ನೀವೇ ನನಗೆ ಹೇಳ್ಕೊಟ್ಟಿದ್ದು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತು ಶಾರದಾ ಹೇಳ್ತಾ ಇರ್ತಾಳೆ, ಅಷ್ಟೊಂಥರ ದುಡ್ಡನ್ನ ಯಾವ ರೀತಿ ಒದಗಿಸೋದು ಸರ್, ನನಗಂತೂ ಟೆನ್ಷನ್ ಆಗಿದೆ ಅಂತ ಅಂದಾಗ ಟೆನ್ಷನ್ ಮಾಡ್ಕೋಬೇಡಿ, ಫುಡ್ ಟ್ರಕ್ನ ತೊಗೋಬೇಕಾದ್ರೂ ಇಷ್ಟೊಂಥರ ಟೆನ್ಷನ್ ಆಗಿತ್ತು, ಆ ದೇವ್ರ ದಯದಿಂದ ಹೇಗೋ ಅಡ್ಜಸ್ಟ್ ಆಯ್ತಲ್ವ, ಇದಕ್ಕೂ ದೇವರು ದಾರಿ ತೋರಿಸ್ತಾನೆ, ಯಾರನ್ನಾದ್ರೂ ವಿಚಾರಿಸೋಣ, ಒಂದು 4-5 ಜನನ ವಿಚಾರಿಸೋಣ, ಒಬ್ಬರನ್ನೇ ಆದರೆ ಅಡ್ಜಸ್ಟ್ ಮಾಡ್ಸೋಕ್ಕಾಗಲ್ಲ ಅಂತ ಅಂದಾಗ ಬಡ್ಡಿ ಬಂಗಾರಮ್ಮನ ಕೇಳೋಣ ಅಂತ ಅಂದಾಗ ಅವರು 1 ಲಕ್ಷ ಕೊಡ್ಬೋದು, ಮಿಕ್ಕಿದ್ದಕ್ಕೆ ಏನು ಮಾಡೋದು ಸರ್ ಅಂತ ಅಂದಾಗ ಬೇರೆ ವ್ಯವಸ್ಥೆ ಎಲ್ಲಾದರೂ ಮಾಡ್ತೀನಿ, ನೀವು ಟೆನ್ಷನ್ ತೊಗೋಬೇಡಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಶಾರದಾ ಯೋಚನೆ ಮಾಡ್ತಾ ವಿಮಲನ ನೆನ್ಪು ಮಾಡ್ಕೋತಾ ಇರ್ತಾಳೆ. ವಿಮಲ ಒಂದಿನ ನಾನು ಕೂಡಿಟ್ಟಿದ್ದ ದುಡ್ಡು ಇದು ಯಾರ್ದು ಅಲ್ಲ, ತಗೋ ಮಗನೇ ನಿನಗೆ ಸೇರಬೇಕು ಅಂತ ಕೊಡಬೇಕಾದ್ರೆ ಸಿದ್ದು ನನಗೆ ಇವಾಗೆಲ್ಲ ಬೇಡಮ್ಮ, ಕಷ್ಟ ಬಂದರೆ ನಾನೇ ಕೇಳ್ತೀನಿ ಅಂತ ಹೇಳಿದ್ದು ಮಾತೆಲ್ಲನೂ ಈ ಕಡೆ ಶಾರದಾ ನೆನ್ಪು ಮಾಡ್ಕೋತಾ ಇರ್ತಾಳೆ. ವಿಮಲಮ್ಮನ ಹತ್ರ ಸಹಾಯ ಕೇಳಿದರೆ ಖಂಡಿತ ಅವರು ದುಡ್ಡು ಕೊಡ್ತಾರೆ, ಆದರೆ ತಗೊಳ್ಳೋದು ಬೇಡೋ ಒಂದು ಗೊತ್ತಾಗ್ತಿಲ್ಲ, ಸಿದ್ಧ ಸರ್ ಇದಕ್ಕೆಲ್ಲ ಒಪ್ಪಲ್ಲ ಅಂತ ಅನಿಸುತ್ತೆ, ನಾವೇ ಕೊಡಬೇಕು ಅಂಥದ್ರಲ್ಲಿ ಅವ್ರನ್ನ ಕೇಳಬಾರ್ದು ಅಂತ ಶಾರದಾ ಯೋಚನೆ ಮಾಡಿಬಿಟ್ಟು ಸರ್ ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಸಾಲ ತಗೋಣ ಅಂತ ಕೇಳ್ತಾ ಇರ್ತಾಳೆ. ಶ್ಯೂರಿಟಿ ಇಲ್ಲದಲ್ಲೇ ಯಾರು ಕೊಡಲ್ಲ, ನನ್ನ ಕೆಲವು ಫ್ರೆಂಡ್ಸ್ ಹತ್ರ ಮಾತಾಡಿದ್ದೀನಿ, ನೋಡೋಣ ಎಷ್ಟು ಕೊಡ್ತಾರೆ ಅಂತ ಯೋಚನೆ ಮಾಡೋಣ ಶಾರದವ್ರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಮುರಳಿಗೆ ಕಾಲ್ ಮಾಡಿಬಿಟ್ಟು ನಾನು ತುಂಬ ಕಷ್ಟದಲ್ಲಿದ್ದೀನಿ, ಲಾಯರ್ ಒಬ್ಬರು ನನ್ನ ತಲೆ ಮೇಲೆ ಕೂತಿದ್ದಾರೆ, ಸಿಕ್ಕಾಬಟ್ಟೆ ದುಡ್ಡು ಬೇಕು, ಸ್ವಲ್ಪ ಕೊಡ್ತೀರಾ ಅಂತ ಅಂದಾಗ ಎಷ್ಟು ಬೇಕು ಅಂತ ಅಂದಾಗ 4 ಲಕ್ಷ ಅಂತ ಅಂದಾಗ ಇವನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಅಷ್ಟು ದುಡ್ಡು ನಾನು ಎಲ್ಲಿಂದ ತರಲಿ, 10-20 ಸಾವಿರ ಆದರೆ ಅಡ್ಜಸ್ಟ್ ಮಾಡಿಕೊಡ್ತಿದ್ದೆ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ರೀ, ಇವಾಗ 4 ಲಕ್ಷ ಬೇಕೇ ಬೇಕು, ಏನಾದರೂ ಮಾಡಿ, ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಈ ಕಡೆ ವಿಮಲಕ್ಕನ ಹತ್ರ ಕೇಳಿ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಅಂತ ಅಂದಾಗ ಸರಿ ಬಿಡು ನೋಡ್ತೀನಿ ಅಂತ ಫೋನ್ ಕಟ್ ಮಾಡಿ ಯೋಚನೆ ಮಾಡ್ತಾ ಇರ್ತಾನೆ. ಇವಳನ್ನ ಈಸಿಯಾಗಿ ದುಡ್ಡು ಕೇಳಿಬಿಟ್ಲು, ನಾನು ಎಲ್ಲಿಂದ ತಂದು ಕೊಡಲಿ, ಹೇಗಾದರೂ ಮಾಡಿ ವಿಮಲನ ಹತ್ರ ಪ್ಲಾನ್ ಮಾಡಿ ಇಸ್ಕೊಂಡೋಗಿ ನಾನು ವೈದೇಹಿ ಕೊಡಬೇಕು ಅಂತ ಮುರಳಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಿಮಲ ಸಿದ್ಧಿಗೆ ಕಾಲ್ ಮಾಡಬೇಕಾದ್ರೆ ಅಮ್ಮ ಹೇಗಿದ್ದೀರಾ ಅಂತ ಅಂದಾಗ ಚೆನ್ನಾಗಿದ್ದೀನಿ, ನೀನು ಹೇಗಿದೆಯೋ ಮಗನೇ ಅಂತ ಅಂದಾಗ ನಾನು ಚೆನ್ನಾಗಿದ್ದೀನಿ ಅಮ್ಮ, ಒಂದು ಗುಡ್ ನ್ಯೂಸ್ ಹೇಳ್ಬೇಕಂತ ಅಂದಾಗ ನನಗೆ ಗೊತ್ತು ಆರತಿ ಎಲ್ಲ ಹೇಳಿದಳೆ ಆ ರೆಸ್ಟೋರೆಂಟ್ ಬಗ್ಗೆ ಅಲ್ವಾ ಅಂತ ಅಂದಾಗ ಹೌದಮ್ಮ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಅಮ್ಮ ಆ ರೆಸ್ಟೋರೆಂಟ್ಗೆ ಟೆಂಡರ್ ಕರೆದಿದ್ದಾರೆ ಅಂತ ಅಂದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಆಶೀರ್ವಾದ ಸದಾ ನಿನಗಿರುತ್ತೆ, ಹಾಗೆ ದೇವರಿಗೆ ವಿಶೇಷ ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ನಿನ್ನ ಆಶೀರ್ವಾದ ದೇವರ ಆಶೀರ್ವಾದ ಇದ್ದಾಗ ಖಂಡಿತ ರೆಸ್ಟೋರೆಂಟು ಸಿಗುತ್ತೆ, ನಾನು ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಇದಕ್ಕೆ ದುಡ್ಡು ಎಷ್ಟು ಬೇಕಾಗುತ್ತೋ ಅರೇಂಜ್ ಮಾಡಿದೆ ಅಂತ ಅಂದಾಗ 5-6 ಲಕ್ಷನ ನಾವು ಇವಾಗ ಸದ್ಯಕ್ಕೆ ಡೆಪಾಸಿಟ್ ಮಾಡಬೇಕು, ಆಮೇಲೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕಮ್ಮ ಅಂತ ಅಂದಾಗ ಅಡ್ಜಸ್ಟ್ ಮಾಡ್ಕೊಂಡೇನು ಅಂತ ಅಂದಾಗ ಹುಡುಕ್ತಾ ಇದ್ದೀನಿ, ನಾಳೆವರೆಗೂ ಟೈಮ್ ಇದೆ ಅಲ್ವಮ್ಮ, ಯಾರ್ತಲ್ಲಾರು ಅಡ್ಜಸ್ಟ್ ಮಾಡ್ತೀನಿ ಅಂತ ಅಂದಾಗ ಯಾಕೋ ಸಿದ್ದು ಕಷ್ಟ ಕಾಲದಲ್ಲಿ ನನ್ನನ್ನು ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೆ, ಅಮ್ಮನ ಹತ್ರ ಕೇಳಲ್ವೇನೋ ಅಂತ ಅಂದಾಗ ಅವನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿರುತ್ತೆ. ಏನು ಗೊತ್ತಾ ಅಮ್ಮ, ಎತ್ತು ಮಕ್ಕಳು ಅಪ್ಪ ಅಮ್ಮನ ನೋಡ್ಕೋಬೇಕು ಅಂಥದ್ರಲ್ಲಿ ನಾವೇ ಅವರಿಗೆ ಭಾರ ಆಗಬಾರ್ದು, ಆ ಗಿಲ್ಟ್ ನನ್ನನ್ನು ಲೈಫ್ ಲಾಂಗ್ ಕಾಡುತ್ತೆ ಅಂತ ಹೇಳ್ತಾ ಇರ್ತಾನೆ. ವಿಮಲ ಬೇಜಾರಿಂದ ಹೇಳ್ತಾ ಇರ್ತಾಳೆ, ಯಾಕೋ ಈ ರೀತಿ ಅಂತೀಯ, ಆ ದುಡ್ಡು ನಿನಗೋಸ್ಕರನೇ ಕಣೋ ಇಟ್ಟಿದ್ದು, ಮಕ್ಳು ಕಷ್ಟಕ್ಕಾಗಲಿಲ್ಲ ಅಂತ ಅಂದಮೇಲೆ ಅಷ್ಟು ದುಡ್ಡು ಇಟ್ಕೊಂಡು ನಾನೇನೋ ಮಾಡಲಿ, ನೀನು ಖುಷಿಯಾಗಿದ್ದರೆ ನನಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ, ಡೋಂಟ್ ವರಿ ಮಗನೇ, ನಾಳೆ ವರ್ಷಕ್ಕೆ ಆ ದುಡ್ಡನ್ನು ನಿನಗೆ ತಲುಪಿಸ್ತೀನಿ, ಮುಂದೆ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ ಅಮ್ಮ
ಅಂತ ಹೇಳಿ ಖುಷಿಯಿಂದ ಫೋನ್ ಕಟ್ ಮಾಡ್ತಾನೆ. ಇನ್ನೊಂದು ಕಡೆ ವಿಮಲ ಎಲ್ಲ ದುಡ್ಡು ಜೋಡಿಸ್ತಿರ್ಬೇಕಾದ್ರೆ ಅದನ್ನು ಡೈರೆಕ್ಟಾಗಿ ಬಂದುಬಿಟ್ಟು ಮುರಳಿ ನೋಡ್ಬಿಡ್ತಾನೆ. ಅಂತೂ ಇಂತೂ ವಿಮಲನ ಹತ್ರ ದುಡ್ಡಿದೆ, ಪ್ಲ್ಯಾನ್ ಮಾಡಿ ಕಿತ್ಕೋಬೇಕು ಅಂತ ಬಂದುಬಿಟ್ಟು ವಿಮಲ ಅಂತ ಅಂದಾಗ ಸಡನ್ನಾಗಿ ಆ ದುಡ್ಡನ್ನ ಬಚ್ಚಿದ ತಕ್ಷಣ ಏನು ಮಾಡ್ತಿದ್ದೆ, ಅಲ್ಲೇನು ಇಟ್ಟಿದೆಯಾ ಕಬೋರ್ಡಲ್ಲಿ ಅಂತ ಅನ್ಬೇಕಾದ್ರೆ ಏನಿಲ್ಲ ರೀ, ಒಡವೆಗಳೆಲ್ಲ ಸರಿಯಾಗಿದೆಯಾ ಅಂತ ನೋಡ್ತಾ ಇದ್ದೆ. ಯಾಕೆ ಅಂತಂದರೆ ಒಡವೆಗಳು ಗಗನ ರೈಟಿಗೆ ಹೋಗಿದೆ, ಸೊ ಹಳೆ ಒಡವೆಗಳಲ್ವಾ ಜೋಪಾನವಾಗಿದೆಯಾ ಅಂತ ನೋಡ್ತಿದ್ದೆ. ನಮ್ಮ ಆರ್ತಿ ಮದುವೆಗೆ ಆಗುತ್ತಲ್ವ ರೀ ಅಂತ ಅಂದಾಗ, ನೀನು ಎಷ್ಟು ಒಳ್ಳೆ ಯಾವತ್ತೂ ಸಹ ನನ್ನನ್ನು ಒಡವೆ ಕೊಡಿಸಿ ದುಡ್ಡು ಕೊಡಿಸಿ ಅಂತ ಯಾವತ್ತೂ ಕೇಳಿಲ್ಲ, ಇಂಥ ಹೆಂಡತಿ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ ಅಂತ ಅಂದಾಗ, ನಮ್ಮ ಮಕ್ಳಿಗೆ ಕಷ್ಟ ಕಾಲಕ್ಕೆ ಬೇಕಲ್ವ ರೀ, ಅದಕ್ಕೆ ನಾನು ಅಲ್ಪ ಸ್ವಲ್ಪ ಬಚ್ಚಿಟ್ಟಿದ್ದೀನಿ ಅಷ್ಟೇ, ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗಂಡನಿಗೋಸ್ಕರ ವಿಮಲ ಏನು ಕೂಡಿಟ್ಟಿಲ್ವ ನೀನು ಅಂತ ಅಂದಾಗ, ನಿಮಗೆ ಯಾಕ್ರಿ, ನಿಮ್ಗೇನು ಕೊರತೆ ಆಗಿದೆ ಅಂತ ಅಂದಾಗ, ನನಗೇನು ಕೊರತೆ ಆಗಿಲ್ಲ, ನನ್ನ ಫ್ರೆಂಡ್ ಒಬ್ಬ ಸಿಕ್ಕಾಬಟ್ಟೆ ಕಷ್ಟದಲ್ಲಿದ್ದಾನೆ, ಅವನಿಗೊಂದು 5 ಲಕ್ಷ ಸಾಲ ಕೊಡು ಅಂತ ಕೇಳ್ತಾ ಇದ್ದಾನೆ ಕಣೆ, ನನ್ನ ಹತ್ರ ಒಂದು ಬಿಡಿಗಾಸು ಇಲ್ಲ, ನಿನ್ನ ಹತ್ರ ಇದ್ರೆ ಕೊಡ್ತೀಯ ಅಂತ ಅಂದಾಗ ಅವಳಿಗೆ ಟೆನ್ಷನ್ ಆಗ್ತಿರುತ್ತೆ. ಇಲ್ಲ ಕಣ್ರಿ, ನನ್ನ ಹತ್ರ 1 ರೂಪಾಯಿ ಇಲ್ಲ ಅಂತ ಅಂದಾಗ, ನಿಜ ಹೇಳು ಅಂತ ಅಂದಾಗ, ಇಲ್ಲ ಅಂತ ಹೇಳ್ಬಿಟ್ಟು ವಿಮಲ ತನ್ನ ಪಡೆ ತಾನು ಹೊರಟೋಗ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಮುರಳಿ ಬೈಕತ್ತಾ ಇರ್ತಾನೆ. ಇದ್ರ ತುಂಬ ದುಡ್ಡಿಟ್ಟು ಇಲ್ಲ ಅಂತ ನಾಟಕ ಮಾಡ್ತೀಯಾ, ಅದು ಹೆಂಗೆ ಹೊಡಿಬೇಕು ಅಂತ ನನಗೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಗೊತ್ತು, ನೋಡು ಮಾಡ್ತೀನಿ ಅಂತ ಬೈಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ದುಡ್ಡನ್ನ ಎಣಿಸ್ಬೇಕಾದ್ರೆ, ಅಲ್ಲ ಶಾರದವ್ರೆ ಎಷ್ಟು ಎಣಿಸಿದ್ರು 20,000 ಮೇಲೆ ಹೋಗ್ತಾ ಇಲ್ವಲ್ಲ, ಏನ್ರಿ ಮಾಡೋದು ಅಂತ ಅಂದಾಗ ಒಳಗಡೆ ಡಬ್ಬದಲ್ಲಿ ಸ್ವಲ್ಪ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ಮನೇಲಿರೋ ದುಡ್ಡನ್ನ ಲೆಕ್ಕ ಹಾಕ್ತಾ ಇರ್ತಾರೆ. ಅಲ್ಲ ಶಾರದವ್ರೆ ಎಷ್ಟು ಎಣಿಸಿದ್ರು ಸಹ 20,000 ಮೇಲೆ ಹೋಗ್ತಾ ಇಲ್ಲ, ಏನು ಮಾಡೋದು ಅಂತ ಅಂದಾಗ, ಅಡುಗೆ ಮನೆ ಸ್ವಲ್ಪ ದುಡ್ಡಿಟ್ಟಿದ್ದೀನಿ ತರ್ತೀನಿ ಅಂತ ಅಂದಾಗ, ಸ್ವಲ್ಪ ಅಂತ ಅಂದರೆ ಒಂದು 50,000 ರೂಪಾಯಿ ಇದೆ ಅಂತ ಅಂದಾಗ ಶಾರದಾ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಒಂದು ಡಬ್ಬಿಲಿ ಚಿಲ್ಲರೆ ಕಾಸು ಇಟ್ಟಿರಬೇಕಾದ್ರೆ ಡಬ್ಬಿನ ಇದನ್ನು ಓಪನ್ ಮಾಡ್ಕೊಡಿ ಅಂತ ಕೊಟ್ಟಾಗ ಸಿದ್ದು ಆ ಬಾಕ್ಸ್ನ ಎಳಿತಾ ಇರ್ತಾನೆ. ಎಷ್ಟು ಹೇಳಿದ್ರು ಸಹ ಆ ಬಾಕ್ಸು ಓಪನ್ ಆಗದಲ್ಲಿ ಇರಬೇಕಾದ್ರೆ, ಅಲ್ಲ ಕಣ್ರಿ ಮನುಷ್ಯರಿಗೂ ಸಹ ಆಸೆ ಇರುತ್ತೆ, ಆದರೆ ಈ ದುಡ್ಡು ಕಂಡ್ರೆ ಈ ಬಾಕ್ಸಿಗೂ ಆಸೆ ಐತೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು ಅಂತ ಅಂದಾಗ, ಅದರಲ್ಲೇನು ಲಕ್ಷಾಂತರ ರೂಪಾಯಿ ಇಲ್ಲ ಸರ್, ಒಂದು ಕೆಲಸ ಮಾಡಿ ನೀವು ಮುಂದೆ ಇಟ್ಕೊಳ್ಳಿ, ನಾನು ಹಿಂದೆ ಇಟ್ಕೊತೀನಿ, ಆ ಬಾಕ್ಸ್ನ ಎಳೆಯೋಣ ಅಂತ ಅಂದ್ಬಿಟ್ಟು ಇಬ್ಬರು ಎಳಿತಾ ಇರಬೇಕಾದ್ರೆ ಸಡನ್ನಾಗಿ ಬಾಕ್ಸು ಜಾರಿ ಕೆಳಗಡೆ ಬಿದ್ದ ತಕ್ಷಣ ಶಾರದಾ ಹೋಗಿ ಸಿದ್ದು ಮೇಲೆ ಬಿದ್ದುಬಿಡ್ತಾಳೆ. ಸಿದ್ದು ಅಂತ ಸಿಕ್ಕಾಬಟ್ಟೆ ಖುಷಿಯಿಂದ ಶಾರದಾ ಮುಖನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.